ಎಷ್ಟು ಹೋರಾಟಗಳು ಮಾಡಿದ್ದೀರಿ ಜೀವನದಲ್ಲಿ ಕಂಪ್ಲೀಟ್? ನನ್ನ ಜೀವನ ಪೂರ್ತಿ ಹೋರಾಟದಿಂದನೇ ಆಗಿದೆ. ಕರ್ನಾಟಕದಲ್ಲಿ ರಾಮ ಜನ್ಮಭೂಮಿಯ ಹೋರಾಟದಲ್ಲೂ ಕೂಡ ನಾವು ಭಾಗವಹಿಸಿದ್ದೀವಿ. ಕರ್ನಾಟಕದಿಂದ ಸುಮಾರು 32 ಜನ ನಾವು ಅಯೋಧ್ಯ ಕಡೆಗೆ ಹೋಗಿದ್ದೀವಿ. ಲಾಠಿ ಏಟು ತಿಂದಿದ್ದೀವಿ. ನಮ್ಮನ್ನ 2 ದಿನ ಉಪವಾಸ ಇಟ್ಟಿದ್ದಾರೆ ಕಾಡಿನಲ್ಲಿ. ಅಪೂರ್ಣ ಅಂದ್ರೆ ಅಲ್ಲಿಯವರೆಗೆ ತಲುಪಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ. ನೀವು ಹುಟ್ಟಿದಂತ ಊರಿನಲ್ಲಿ ಯಾವ ತರ ಇರುತ್ತೆ ಸರ್ ನೀವು ಹೋದಾಗ ಅಲ್ಲಿ ವಾತಾವರಣ ಕಂಪ್ಲೀಟ್? ಹುಟ್ಟಿದ ಊರಿನಲ್ಲಿ ಅತ್ಯಂತ ಗೌರವದಿಂದ ನನ್ನನ್ನು ಕಾಣ್ತಾ ಇದ್ದಾರೆ. ಪ್ರಮೋದ್ ಮುತಾಲಿಕ್ರೆ, ಅನೇಕ ಹೋರಾಟಗಳನ್ನು ಮಾಡಿರ್ತೀರಿ. ಹೋರಾಟದ ಈ ಹಾದಿ ಏನಿದೆಯಲ್ಲ ತುಂಬಾ ದೊಡ್ಡದು ನಿಮ್ದು. ಆಕ್ಚುಲಿ ಒಂದೊಂದು ಹೋರಾಟವೂ ಕೂಡ ಒಂದೊಂದು ಬದಲಾವಣೆಗೆ ಸಾಕ್ಷಿಯಾಗಿದೆ. ಎಷ್ಟು ಹೋರಾಟಗಳು ಮಾಡಿದ್ದೀರಿ ಜೀವನದಲ್ಲಿ ಕಂಪ್ಲೀಟ್? ನೋಡಿ, ನನ್ನ ಜೀವನ ಪೂರ್ತಿ ಹೋರಾಟದಿಂದನೇ ಆಗಿದೆ. ಕರ್ನಾಟಕದಲ್ಲಿ ದತ್ತಪೀಠ ಇರ್ಬೋದು, ಗೋರಕ್ಷಣೆಗಿರ್ಬೋದು, ಲವ್ ಜಿಹಾದ್ ಸಂಬಂಧಪಟ್ಟಾಗಿರ್ಬೋದು, ಮತಾಂತರದ ವಿರುದ್ಧ ಹೋರಾಟ ಇರ್ಬೋದು, ಹೀಗೆ ಅನೇಕ ಹೋರಾಟಗಳನ್ನು ಮಾಡ್ತಾ ನಾವು ಕರ್ನಾಟಕದಲ್ಲಿ ರಾಮ ಜನ್ಮಭೂಮಿಯ ಹೋರಾಟದಲ್ಲೂ ಕೂಡ ನಾವು ಭಾಗವಹಿಸಿದ್ದೀವಿ. 1989ರಲ್ಲಿ ನಾನು ಮತ್ತು ಕರ್ನಾಟಕದಿಂದ ಸುಮಾರು 32 ಜನ ನಾವು ಅಯೋಧ್ಯ ಕಡೆಗೆ ಹೋಗಿದ್ದೀವಿ. ಸೊ ನಮ್ಮನ್ನ ಮಧ್ಯದಲ್ಲೇ ತಡೆದ್ರು, ಲಾಠಿ ಏಟು ತಿಂದಿದ್ದೀವಿ. ಉಪವಾಸ, ನಮ್ಮನ್ನ 2 ದಿನ ಉಪವಾಸ ಇಟ್ಟಿದ್ದಾರೆ ಕಾಡಿನಲ್ಲಿ. ಯಾವುದೋ ಒಂದು ರಿಸಾರ್ಟ್ನಲ್ಲಿ, ಹಳೇ ರಿಸಾರ್ಟ್ನಲ್ಲಿ, ಕಾಡಿನಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ನಮ್ಮನ್ನು ಇಟ್ಟಿದ್ರು. ಆ ಸಮಯದಲ್ಲಿ ಈ ಗೋವಾದ ದಿವಂಗತ ಪರಿಕರ್ ಅವರು ಕೂಡ ಅಲ್ಲಿದ್ದರು. ಅದೇ ನಮ್ಮ ಇದರಲ್ಲೇ ಇದ್ರು. ಅವರಿಗೂ ಮರಾಠಿ ಬರ್ತಿತ್ತು, ನನಗೂ ಮರಾಠಿ ಬರುತ್ತೆ. ಹೀಗಾಗಿ ನಾವು ಮರಾಠಿ ಇದ್ದಿದ್ದರಿಂದ ನಾವು ಮಾತುಕತೆ ಮಾಡಿ ಸೊ ಆವಾಗ ನಮ್ಮ ಸಂಬಂಧ ಬೆಳೆದಿತ್ತು. ಆಮೇಲೆ ಅಲ್ಲಿಂದ ಇಲ್ಲಿ 2 ದಿನ ಇದ್ದು ಇಲ್ಲೇ ಕೊಳೆಯೋಕ್ಕಿಂತ ನಾವು ಮತ್ತೆ ಅಯೋಧ್ಯ ಕಡೆಗೆ ಹೋಗೋದು ಒಳ್ಳೇದು ಅಂತ ಹೇಳಿ ಅಲ್ಲಿ ಕಂಪೌಂಡ್ ಹಾರಿ ನಾವು ಮತ್ತೆ ಅಯೋಧ್ಯ ಕಡೆಗೆ ಹೋಗಿದ್ದೀವಿ. ಆದರೆ ಮತ್ತೆ ನಮ್ಮನ್ನು ತಡೆದ್ರು. 2ನೇ ಸಲ ತಡೆದ ಮೇಲೆ ಅವರು ಕರ್ನಾಟಕ ಟ್ರೈನ್ ಹತ್ತಿಸಿ ನಮ್ಮನ್ನು ಗಡಿ ದಾಟಿಸೋವರೆಗೆ ನಮ್ಮನ್ನು ಬಿಡಲಿಲ್ಲ. ಹಾಗಾಗಿ ನಾನು ಈ ಹೋರಾಟದಲ್ಲಿ ಅಪೂರ್ಣ ಅಂದರೆ ಅಲ್ಲಿಯವರೆಗೆ ತಲುಪಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ. ಆದರೆ ನನ್ನ ಹೋರಾಟದಿಂದ ನಾನು ಭಾಗವಹಿಸಿದ್ದಕ್ಕೆ ನನಗೆ ನನ್ನ ಜೀವನ ಧನ್ಯ ಅಂತನ್ನುವಂಥ ಭಾವ ಇದೆ. ಸರ್, ಹುಕ್ಕೇರಿ ಜನಕ್ಕೆ ಒಂದು ಹೆಮ್ಮೆ ಇರುತ್ತೆ, ಲೈಕ್ ಎಸ್ ನಮ್ಮ ಹಿಂದೂ ಹುಲಿ ನಮಗೋಸ್ಕರ ಹೋರಾಟ ಮಾಡ್ತಾರೆ, ಆಮೇಲೆ ಯಾರಿಗೂ ಕೂಡ ಹೆದರ್ಕೊಳ್ಳೋರಲ್ಲ, ಓಪನ್ ಆಗಿ ಮಾತಾಡ್ತಾರೆ ಅಂತ. ನೀವು ಹುಟ್ಟಿದಂಥ ಊರಿನಲ್ಲಿ ಯಾವ ಥರ ಇರುತ್ತೆ ಸರ್ ನೀವು ಹೋದಾಗ ಅಲ್ಲಿ ವಾತಾವರಣ ಕಂಪ್ಲೀಟ್? ನೋಡಿ, ಹುಟ್ಟಿದ ಊರಿನಲ್ಲಿ ಅತ್ಯಂತ ಗೌರವದಿಂದ ನನ್ನನ್ನು ಕಾಣ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಹೆಮ್ಮೆ ಇದೆ. ನಮ್ಮ ಊರಿನವರು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಹೋರಾಟದ ಒಂದು ಕೀರ್ತಿ ತಂದಂಥವ್ರು, ನಮಗೆ ಒಂದು ಹೆಮ್ಮೆ ಇದೆ ಅಂತನ್ನುವಂಥದ್ದು ಸಹಜವಾದಂಥ ಪ್ರಕ್ರಿಯೆ ಇದ್ದೇ ಇರುತ್ತೆ. ಸೊ ಇವತ್ತು ರಾಮನ ಜನ್ಮಸ್ಥಾನದ ಸಂಬಂಧಪಟ್ಟ ಕೂಡ ನಮ್ಮ ಊರಿನ ಎಲ್ಲ ದೇವಸ್ಥಾನಗಳನ್ನು ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಶೋಭಾಯಾತ್ರೆ, ಸಂಕೀರ್ತನ, ಭಜನೆಯೊಂದಿಗೆ ನಮ್ಮ ಕಾರ್ಯಕರ್ತರು ಭಾಗವಹಿಸೋರಿದ್ದಾರೆ. ಇದೊಂದು ನಾಟ್ ಓನ್ಲಿ ಹುಟ್ಟಿದ ಊರು ಹುಕ್ಕೇರಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೆಮ್ಮೆ ಪಡುವಂತಹದ್ದು ಇದೆ. ಬಟ್ ಅದು ವಿಶೇಷ ಹುಟ್ಟಿದ ಊರಿನವರಿಗೆ, ನಮ್ಮವರು ಮಾತಾಡ್ತಾರಲ್ಲ, ಅದು ಸಹಜವಾಗಿ ಇದ್ದೇ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಹಾಗೆ ನಮ್ಮ ಊರಿನಲ್ಲೂ ಇದೆ.